ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಖಾಲಿ ಇರುವ ತಂತ್ರಜ್ಞ ಬಿ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಸ್ನೇಹಿತರೆ, ಒಟ್ಟು ಹುದ್ದೆಗಳು ನೋಡುವುದಾದರೆ 54ಗಳಿವೆ. ಹುದ್ದೆಯ ವಿವರ: ಟೆಕ್ನಿಷಿಯನ್ ಬಿ ಎಲೆಕ್ಟ್ರಿಕಲ್ ಮಷಿನ್ ಒಟ್ಟು 33 ಹುದ್ದೆಗಳಿವೆ. ಟೆಕ್ನಿಷಿಯನ್ ಬಿ ಎಲೆಕ್ಟ್ರಿಷಿಯನ್ ಹುದ್ದೆ 8 ಹುದ್ದೆಗಳು ಖಾಲಿ ಇವೆ. ಟೆಕ್ನಿಕಲ್ ಬಿ ಇನ್ಸ್ಟ್ರೂಮೆಂಟ್ ಮಷಿನ್ ಹುದ್ದೆಗಳಿಗೆ 9 ಹುದ್ದೆಗಳು ಖಾಲಿ ಇವೆ. ಟೆಕ್ನಿಷಿಯನ್ ಬಿ ಅಂದ್ರೆ ಫೋಟೋಗ್ರಫಿ ಫೀಲ್ಡ್ ಅಲ್ಲಿ 2 ಹುದ್ದೆಗಳು ಖಾಲಿ ಇವೆ. ಸೊ ಒಟ್ಟು 54 ಹುದ್ದೆಗಳು ಖಾಲಿ ಇವೆ. ಮತ್ತು ಇದರ ವಿದ್ಯಾರ್ಹತೆ ನೋಡುವುದಾದರೆ ಸ್ನೇಹಿತರೆ, ಇಸ್ರೋ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 10th ಮತ್ತು ITI ಪೂರ್ಣಗೊಳಿಸಿರಬೇಕು. ಮತ್ತು ಇದರ ವಯೋಮಿತಿ ಸಡಿಲಿಕೆ ನೋಡುವುದಾದರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 35 ವರ್ಷ ವಯೋಮಿತಿ ಹೊಂದಿರಬೇಕು. ಸ್ನೇಹಿತರೆ, ಇದಕ್ಕೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ. ಅಂದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇದ್ದು, SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತದೆ. ಮತ್ತು ವೇತನ ಶ್ರೇಣಿ ನೋಡುವುದಾದರೆ, ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 21,700 ರಿಂದ 69,100 ನಿಗದಿಪಡಿಸಲಾಗಿದೆ. ಮತ್ತು ಇದರ ಆಯ್ಕೆ ವಿಧಾನ ಯಾವ ತರ ಮಾಡ್ತಾರಪ್ಪ ಅಂದ್ರೆ, ಹುದ್ದೆಗೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗಳ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಎಕ್ಸಾಮ್ ನಡೆಸಿ ಅದರದ ಶಾರ್ಟ್ ಲಿಸ್ಟ್ ಮಾಡಿ ಅದಕ್ಕೆ ನಾವು ಅಂದ್ರೆ ಅವರು ಇಂಟರ್ವ್ಯೂ ತಗೊಳ್ಳೋ ಮೂಲಕ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮತ್ತು ಇದಕ್ಕೆ ಅರ್ಜಿ ಶುಲ್ಕ ನೋಡುವುದಾದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, SC ST PWD ಮಾಜಿ ಸೈನಿಕರು, ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಮತ್ತು ಈ ಅಂದ್ರೆ ಅಪ್ಲಿಕೇಶನ್ ಆನ್ಲೈನ್ ಮೂಲಕವೇ ನಾವು ಅಪ್ಲೈ ಮಾಡಬೇಕಾಗುತ್ತದೆ. ಇದಕ್ಕೆ ಅಧಿಕೃತ ವೆಬ್ಸೈಟ್ ನಾವು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇವೆ. ಮತ್ತು ಇದರದ್ದು ನೋಟಿಫಿಕೇಶನ್, ಅಪ್ಲೈ ಲಿಂಕ್ ಎಲ್ಲವನ್ನು ಅಂದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡುವುದಾದರೆ 11/12/2023 ಪ್ರಾರಂಭ ದಿನಾಂಕವಾದರೆ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2023. ಸ್ನೇಹಿತರೆ, ಈ ಜಾಬ್ಗೆ ಸೆಲೆಕ್ಟ್ ಆದ್ರೆ ಬೆಂಗಳೂರು ಅಂದ್ರೆ ಇಸ್ರೋ ಸಂಸ್ಥೆಯಲ್ಲಿ ಅಂದ್ರೆ ಬೆಂಗಳೂರಲ್ಲಿದೆ. ಸೊ ನೀವು ಅಲ್ಲೇ ಜಾಬ್ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಪ್ಯಾಟರ್ನ್ ಆಫ್ ಎಕ್ಸಾಮ್ ನೋಡುವುದಾದರೆ 80 ಕ್ವಶನ್ಸ್ ಇರುತ್ತೆ. ಇದಕ್ಕೆ ಟೈಮ್ ಬಂದ್ಬಿಟ್ಟು 1.5 ತಾಸು ಎಕ್ಸಾಮ್ ಇರುತ್ತದೆ. ಒಂದು ಕ್ವಶನ್ ತಪ್ಪಾದ್ರೆ 0.33 ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಜನರಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ ರಿಟರ್ನ್ ಟೆಸ್ಟ್ ತಗೊಳ್ಳೋದಾದ್ರೆ 80 ಮಾರ್ಕ್ಸ್ಗೆ ಕನಿಷ್ಠ 32 ಮಾರ್ಕ್ಸ್ ತಗೋಬೇಕು. ಮತ್ತು ಸ್ಕಿಲ್ ಟೆಸ್ಟ್ ಒಳಗಡೆ 100ಕ್ಕೆ ಕನಿಷ್ಠ 50 ಮಾರ್ಕ್ಸ್ ತಗೋಬೇಕು ಅವರು, ಅಂದ್ರೆ ಜನರಲ್ ಕ್ಯಾಂಡಿಡೇಟ್ಸು. ಮತ್ತು ರಿಲ್ಯಾಕ್ಸ್ಡ್ ಸ್ಟ್ಯಾಂಡರ್ಡ್ ಕ್ಯಾಂಡಿಡೇಟ್ಸು 80 ಕ್ವಶನ್ಸ್ ಅಂದ್ರೆ 80 ಮಾರ್ಕ್ಸ್ಗೆ 24 ಕಂಪಲ್ಸರಿ ತಗೊಳ್ಳೇಬೇಕು. ಮತ್ತು ಸ್ಕಿಲ್ ಟೆಸ್ಟ್ ಅಲ್ಲಿ 100ಕ್ಕೆ 40 ಮಾರ್ಕ್ಸ್ ತಗೋಬೇಕು.